ಇನ್ನೊಂದು ಪ್ರಾಬ್ಲಮ್ ಏನಾಗ್ತದೆ ನಮಗೆ, ಈ ಕಲೆಕ್ಷನ್ ರಿಪೋರ್ಟ್ ಇದೆ ನಮ್ಮ ಹತ್ರ ಮಲ್ಟಿಪ್ಲೆಕ್ಸ್. ಫಸ್ಟ್ ಡೇ ಹೊಸಬ್ರು ಸಿನಿಮಾ ಕಮ್ಮಿ ಇತ್ತು, ಅದಾದ್ಮೇಲಿಂದ 90%, 95%, 100% ಹೀಗೆ ಕೊಡ್ತಾರೆ ಎಲ್ಲ ಕಡೆ, ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ. ಬಟ್ ನಮಗೆ ಯಾವತ್ತೂ ಪ್ರೈಮ್ ಸ್ಲಾಟ್ ಕೊಡ್ಲಿಲ್ಲ ಅವರು. ಬರೀ ಮಧ್ಯಾಹ್ನದ ಶೋ 6 ಗಂಟೆ ಮೇಲೆ ಶೋನೇ ಇರಲಿಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ, ಅದಿದ್ದು ಹೌಸ್ಫುಲ್ ಆಗ್ತಾ ಇತ್ತು. ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಮೊನ್ನೆ ಇನ್ಕ್ರೀಸ್ ಮಾಡಿದ್ರು ಒಂದು ಶೋ PVR 10 ಗಂಟೆಗೆ. ಅವ್ರು ಇನ್ಕ್ರೀಸ್ ಮಾಡಿದ್ದೀನೇ ನೆಕ್ಸ್ಟ್ ದಿನ ಶೋ ಹೌಸ್ಫುಲ್ ಆಯಿತು, ಅವತ್ತು 2 ಗಂಟೆಯಲ್ಲಿ. ಸೊ ಅಷ್ಟು ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ. ಅಷ್ಟಿದ್ದು ನಮಗೆ ಮಲ್ಟಿಪ್ಲೆಕ್ಸಸ್ ಇವಾಗ ಕಮ್ಮಿ ಮಾಡ್ತಿದ್ದಾರೆ ಶೋ, ಪ್ರೈಮ್ ಸ್ಲಾಟ್ಸ್ ಕೊಡ್ತಾ ಇಲ್ಲ. ಬಾಹುಬಲಿ ಒಂದೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ 12, 15, 17 ಶೋ. ಬಟ್ ನಮ್ಮ ಫಿಲ್ಮ್ಗೆ 1 ಶೋ 2 ಶೋ. ನಾವು ವೀಕ್ ಡೇ ನಲ್ಲಿ ಹೌಸ್ಫುಲ್ ಓಡ್ತಾ ಇರೋರು, ವೀಕೆಂಡ್ ನಮ್ಗೆ 5 ಶೋ ಕೊಟ್ಟರೆ ಹೌಸ್ಫುಲ್ ಓಡಿಸ್ತೀವಿ, ಬಟ್ ನಮ್ಗೆ ಕೊಡ್ತಾ ಇಲ್ಲ. ಎರಡನೇದಾಗಿ ಪೋಸ್ಟರ್ಸ್ ಗಳು ಎಲ್ಲೂ ಬಿಡ್ತಾ ಇಲ್ಲ. ನಾನು ಕೈಯಾರೆ ತಗೊಂಡೋಗಿ ಕೊಟ್ಟಿದ್ದೀನಿ ಪೋಸ್ಟರ್ಸ್ ನ, ಅವ್ರಿಲ್ಲ ಅವ್ರ ಹತ್ರ ಮಾತಾಡ್ಬೇಕು ಇವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅದೇ ಬಜರಂಗಿ ಭಾಯಿಜಾನ್ಗೆ 2 ವಾರ ಬರೋಕ್ಕಿದೆ, ಅದ್ರದ್ದು ಪೋಸ್ಟರ್ ಗಳು ಎಲ್ಲ ಕಡೆ ಇರುತ್ತೆ. ಹಾಗಾದ್ರೆ ಸಲ್ಮಾನ್ ಖಾನ್ ಪೋಸ್ಟರ್ ಮಾತ್ರ ಹಾಕೋದು, ನಮ್ಮ ಕನ್ನಡ ಪೋಸ್ಟರ್ ಹಾಕೋದಿಲ್ಲ ಅಂತ ಹೇಳ್ತಾ. ಜೊತೆಗೆ ನಾವು 4 ಥಿಯೇಟರ್ಗಳಿಗೆ PVR ಒರಾಯನ್ ಮಾಲ್, ಆಮೇಲೆ ಗೋಪಾಲನ್ ಮಾಲ್ ಓಲ್ಡ್ ಮೆಡ್ರಾಸ್ ರೋಡ್, ಮೈಸೂರಲ್ಲಿ ಸತ್ಯಂ ಸಿನಿಪ್ಲೆಕ್ಸ್, PVR ಒರಾಯನ್ ಅಲ್ಲ PVR ಫೋರಮ್, ಮೈಸೂರಲ್ಲಿ ಸತ್ಯಂ ಸಿನಿಪ್ಲೆಕ್ಸ್, ಆಮೇಲೆ ಸಿನಿಪೋಲಿಸ್ ಬನ್ನೇರುಘಟ್ಟ ರೋಡ್, ಮೀನಾಕ್ಷಿ ಮಾಲ್. ಈ 4 ಮಲ್ಟಿಪ್ಲೆಕ್ಸಸ್ಗೆ ಸಬ್ಟೈಟಲ್ಸ್ ಪ್ಲೇ ಮಾಡಬೇಕು ಅಂತ ಸಬ್ಟೈಟಲ್ ಕನ್ವರ್ಷನ್ ಮಾಡೋಕೆ ದುಡ್ಡು ಕೊಟ್ಟು ಸಬ್ಟೈಟಲ್ಸ್ ಕಳ್ಸಿಕೊಟ್ಟಿದೀವಿ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಶೋನಲ್ಲಿ ಹಾಕ್ತಾರೆ, ಇನ್ನೊಂದು ಶೋನಲ್ಲಿ ಹಾಕಲ್ಲ. ನಮಗೆ ಮೈಸೂರಲ್ಲಿ ಫಾರಿನರ್ಸ್ ಎಲ್ಲ ಫಿಲ್ಮ್ ನೋಡಕ್ ಹೋಗಿದ್ರು, ಅರ್ಧ ಫಿಲ್ಮ್ ನೋಡ್ಬಿಟ್ಟು ಅರ್ಥ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಎದ್ದೋದ್ರು ಸಬ್ಟೈಟಲ್ ಹಾಕ್ತಾರೆ. ಸೊ ಅವ್ರು ಹೋಗ್ಬಿಟ್ಟು ಇನ್ನೊಂದು 100 ಜನ ಕೇಳ್ತಾರೆ, ಇಲ್ಲ ಸಬ್ಟೈಟಲ್ ಎಲ್ಲ ಹೋಗ್ಬೇಡಿ ಅಂತ. ಸೊ ಇದರಿಂದ ನಮ್ಗೆ ತುಂಬಾ ಲಾಸ್ ಆಗ್ತದೆ. ಸೊ ಮಲ್ಟಿಪ್ಲೆಕ್ಸಸ್ ನಮಗೆ ಒಂದು ಚೂರು ಸಪೋರ್ಟ್ ಮಾಡ್ತಾ ಇಲ್ಲ. ಅಂಡ್ ಮಂಗಳೂರು ಒಂದ್ ಕಡೆ ಮಾತ್ರ ನಮಗೆ ಸಿನಿಪೋಲಿಸ್ ಅಲ್ಲಿ ಅವರಾಗೆ ಕರೆದು ಅವರೇ ಒಂದು ಪ್ರೆಸ್ ಮೀಟ್ ಮಾಡಿ, ನಿಮ್ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಈ ರೀತಿ ಸಿನಿಮಾ ಓಡಿರೋದು ವೀಕ್ ಡೇಸ್ ಅಲ್ಲಿ ನಾವು ನೋಡೇ ಇಲ್ಲ, ಅದು ಕನ್ನಡ ಸಿನಿಮಾ ಅಂತೂ ಈ ತರ ಓಡೋದು ನೋಡೇ ಇಲ್ಲ, ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ, ಅದಕ್ಕೋಸ್ಕರ ನೀವು ಇಲ್ಲಿ ಬನ್ನಿ, ನಾವು ಪ್ರೆಸ್ ಮೀಟ್ ಮಾಡೋಣ, ಇನ್ನೂ ಜನ ಬರ್ತಾರೆ, ಇನ್ನೂ ಪಬ್ಲಿಸಿಟಿ ಬೇಕು ನಿಮಗೆ ಅಂತ ಅವರೇ ಮಾಡಿಸಿದ್ರು. ಅದೊಂದು ಮಾಲ್ ಬಿಟ್ರೆ, ಮಂಗಳೂರು ಸಿನಿಪೋಲಿಸ್ ಬಿಟ್ರೆ ನಮ್ಗೆ ಯಾವ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸ್. ಇದ್ದಿದ್ದು ಫಸ್ಟ್ ಸೆಟ್ ನಾವು ನಮ್ಮ ಮೈಸೂರು, ಬ್ಯಾಂಗ್ಳೂರ್, ಮಂಗಳೂರು ಏರಿಯಾ ಏನಿದೆ ಸ್ಟ್ರಾಂಗ್ ಏರಿಯಾಸ್, ಅಲ್ಲಿ ಚೆನ್ನಾಗಿ ನಾವು ನಮ್ಮ ಸಿನಿಮಾನ ಗಟ್ಟಿಯಾಗಿ ಕೂರಿಸಿ, ಅಲ್ಲಿಂದ ಮುಂದಕ್ಕೆ ನಾರ್ತ್ ಕಡೆಗೆಲ್ಲ ಟ್ರಾವೆಲ್ ಮಾಡಿ ಪ್ರಮೋಟ್ ಮಾಡಿ ಚೆನ್ನಾಗಿ. ಯಾಕೆ ನಮ್ದು ಚಿಕ್ಕ ಸಿನಿಮಾ ಪ್ರಮೋಟ್ ಮಾಡೋಕೆ ನಮಗೆ ಅಷ್ಟು ಶಕ್ತಿ ಇಲ್ಲ, ದೊಡ್ಡದಾಗಿ ಪ್ರಮೋಟ್ ಮಾಡೋಕೆ ಸ್ಟಾರ್ ಸಿನಿಮಾ ತರ. ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಅಲ್ಲಿ ಹೋಗಿ ಚೆನ್ನಾಗಿ ಪ್ರಮೋಟ್ ಮಾಡೋಣ. ನಮ್ಮ ಸಾಯಿ ಕುಮಾರ್ ಅವರು ಸಿಗ್ತಾರೆ, ಅವರು ಅಬ್ರಾಡ್ ಹೋಗಿದ್ದಾರೆ, ಅವರು ಬರ್ತಾರೆ, ಜೊತೆಗೆ ಹೋಗಿ ಪ್ರಮೋಟ್ ಮಾಡೋಣ ಆ ಕಡೆ ಅಂತೆಲ್ಲ ಪ್ಲಾನ್ ಇತ್ತು. ಬಟ್ ಈ ಬಾಹುಬಲಿಯಿಂದ ಈ ಮಲ್ಟಿಪ್ಲೆಕ್ಸಸ್ ಏನ್ ಪ್ರಾಬ್ಲಮ್ ಮಾಡ್ತಾರೆ, ಅದರಿಂದಾಗಿ ನಾವು ಇವಾಗ ಫೋಕಸ್ ಕಂಪ್ಲೀಟ್ ಇಲ್ಲೇ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಬೇಸ್ ನಾವು ನಿಲ್ಲಿಸದೆ ನಾವು ಆ ಕಡೆ ಹೋಗಕ್ಕಾಗಲ್ಲ. ಸೊ ಇಲ್ಲಿ ನಾವು ಚೆನ್ನಾಗಿ ನಿಂತ್ಕೊಂಡು ಮುಂದಕ್ಕೆ ಪ್ರೊಸೀಡ್ ಆಗೋಣ ಅಂತ. ಸೊ ಅದಕ್ಕೆ ಮಲ್ಟಿಪ್ಲೆಕ್ಸಸ್ ನಮಗೆ ಸಪೋರ್ಟ್ ಮಾಡಿದ್ರೆ ಅದನ್ನ ನಾವು ಮಾಡ್ಬೋದು ಮುಂದಕ್ಕೆ. ಆಲ್ ಓವರ್ ಕರ್ನಾಟಕ ನಮಗೆ, ಯಾಕಂದ್ರೆ ನೋಡಿದವರೆಲ್ಲ ತುಂಬಾ ಇಷ್ಟಪಡ್ತಾರೆ, ಖಂಡಿತ ಆ ಕಡೆನೂ ಇಷ್ಟಪಡ್ತಾರೆ. ನಾವು ಅಲ್ಲಿ ಎಕ್ಸ್ಪ್ಯಾಂಡ್ ಆಗ್ಬೇಕು ಅಂದ್ರೆ ಇಲ್ಲಿ ನಾವು ಉಳಿಬೇಕು ಇವಾಗ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ನಮಗೆ ಮಲ್ಟಿಪ್ಲೆಕ್ಸಸ್ ಏನ್ ಮಾಡಿದ್ದಾರೆ ಅಂದ್ರೆ, ಬುಕ್ ಮೈ ಶೋ ನಲ್ಲಿ ಬಾಹುಬಲಿ 3-4 ದಿನ ಹಿಂದೆನೆ ಓಪನ್ ಮಾಡಿದ್ರು, ಎಲ್ಲ ಶೋಸ್ 15 ಶೋ 20 ಶೋ ಎಲ್ಲ ಓಪನ್ ಮಾಡಿದ್ರು. ಬಟ್ ನಮ್ಮ ಸಿನಿಮಾದು ನಿನ್ನೆ ಓಪನ್ ಮಾಡಿದ್ರು. ಅಂದ್ರೆ ಎಲ್ಲ ಬುಕ್ ಮಾಡ್ಬಿಡ್ಲಿ ಅವ್ರದ್ದು ಶೋಸ್ ನ, ಅದಾದ್ಮೇಲೆ ಉಳ್ಕೊಂಡ್ರೆ ಇವ್ರದ್ದು ಓಪನ್ ಮಾಡ್ಕೊಳ್ಳಿ ಅಂತ ನಿನ್ನೆ ಓಪನ್ ಮಾಡಿದ್ದಾರೆ. ಇದಕ್ಕಿಂತ ಏನು ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಚೆನ್ನಾಗಿ ಓಡ್ತಾ ಇರೋ ಸಿನಿಮಾನ ನೀವು ಬುಕ್ಕಿಂಗ್ ಅಲ್ಲಿ ಓಪನ್ ಮಾಡಿದೆ, ಹೊಸದಾಗಿ ಬರ್ತಾ ಇರೋ ಒಂದು ಸಿನಿಮಾನ ಓಪನ್ ಮಾಡಿ ಎಲ್ಲರೂ ಇದು ಟಿಕೆಟ್ ತಗೊಂಡ್ಬಿಡಿ, ಜನ ಉಳಿದ್ರೆ ನಮ್ದು ಬನ್ನಿ ಅಂತ ಹೇಳಿದಾಗ. ರಂಗೀತರಂಗ, ಹೌದು, ರಂಗೀತರಂಗ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಚಿತ್ರ ಹೇಗಿದೆ ಅಂತ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ.